ವಿಜಯಪುರದಲ್ಲಿ ಮತ್ತೊಂದು ಹಲ್ಲೆ ಪ್ರಕರಣ ಈಗ ಕೇಳಿ ಬರ್ತಾ ಇದೆ. ಕಾರ್ಮಿಕರ ಮೇಲಿನ ಹಲ್ಲೆ ಕೇಸ್ ಬೆನ್ನಲ್ಲೇ ಮತ್ತೊಂದು ಹಲ್ಲೆ. ಪೊಲೀಸರಿಂದ ದಲಿತ ಕುಟುಂಬದ ಮೇಲೆ ಅಟ್ಟಹಾಸವನ್ನ ತೋರಲಾಗಿದೆ. ಪೊಲೀಸ್ ಲಾಠಿ ಬೂಟು ಕಾಲಿನಿಂದ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಮದ್ಯ ಸೇವಿಸಿ ಮನೆಗೆ ತೆರಳುವಾಗ ಪೊಲೀಸರಿಂದ ಈ ರೀತಿ ದೌರ್ಜನ್ಯ ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಇದೆ. ಜನವರಿ 24ರಂದು ರಾತ್ರಿ 10:30ಕ್ಕೆ ನಡೆದಂತಹ ಘಟನೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಬೇಕು ಈ ರೀತಿ ಏನಾದ್ರೂ ಇದ್ರೆ. ಆದ್ರೆ ಅದನ್ನ ಬಿಟ್ಟು ಅಮಾನುಷವಾಗಿ ಹಲ್ಲೆ ಮಾಡಿರೋದು ಯಾಕೆ ಅನ್ನೋ ಪ್ರಶ್ನೆ. ಅದಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮನೆ ಬಾಗಿಲನ್ನ ಒಡೆದು ದರ್ಪ ಪ್ರದರ್ಶಿಸಿದ್ದಾರೆ. ಶಿವಪ್ರಕಾಶ್ ಗೊಣಸಗಿ ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ದಾಖಲಾಗಿದೆ. ಶಿವಪ್ರಕಾಶ್ ಸೋದರ ಪ್ರಶಾಂತ್ ಮೇಲೆ ಮಾರಣಾಂತಿಕವಾಗಿ ಪೊಲೀಸರು ಹಲ್ಲೆ ನಡೆಸಿರುವುದು, ಪೊಲೀಸರ ದೌರ್ಜನ್ಯದ ಬಗ್ಗೆ ದೂರು ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಗ್ರಾಮೀಣ ಪೊಲೀಸರಿಂದ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಪೊಲೀಸರಿಂದ ದಲಿತ ಕುಟುಂಬದ ಮೇಲೆ ಅಟ್ಟಹಾಸವನ್ನ ಮೆರೆಯಲಾಗ್ತಾ ಇದೆಯಾ ಅಲ್ಲಿ ಅನ್ನುವಂಥ ಪ್ರಶ್ನೆ. ಲಾಠಿ ಬೂಟು ಕಾಲಿನಿಂದ ಮಾನುಷವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಮದ್ಯ ಸೇವಿಸಿ ವಾಪಸ್ ಬರ್ತಾ ಇದ್ರು. ಜನವರಿ 24ರಂದು ರಾತ್ರಿ 10:30ಕ್ಕೆ ನಡೆದಿರುವಂತಹ ಘಟನೆ. ಆ ಸಂದರ್ಭದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಬೇಕು, ಅದನ್ನ ಬಿಟ್ಟು ಈ ರೀತಿ ಅಮಾನುಷವಾಗಿ ಹಲ್ಲೆ ಮಾಡಿರೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು, ಮನೆ ಬಾಗಿಲನ್ನ ಒಡೆದು ದರ್ಪ ಪ್ರದರ್ಶನ ಮಾಡಿರೋದು, ಇದೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. 24ನೇ ತಾರೀಕಿಗೆ ನೈಟ್ ಸರ್ 10:45 ಸರ್ ಉಣ್ಯಾಲೆಲ್ಲ ಚೀರಾಡ್ದ ಆವಾಜ್ ಕೇಳಿಸ್ತಾರ. ಕೆಳಗಡೆ ಇಳಿದು ಬಂದು ನೋಡಿದೆ ಸರ್. ನೋಡಿದ್ರಾಗ ನಮ್ಮ ಅಣ್ಣ ಕಾರ್ನಾಗೆ ಅಣ್ಣ ಕಾರ್ ತಗೊಂಡು ಅಣ್ಣನ ಕುಂಸು ಮಾಡ್ತಿದ್ರು ಸರ್ ಪೊಲೀಸರು. ಅಷ್ಟು ಅನ್ನೋಟಿಗೆ ಯಾಕೆ ಸರ್ ಯಾಕೆ ಹೋಗ್ಲಿಕ್ರೆ ನೀ ಯಾವ ಬಿಡ್ಲಿಕ್ಕೆ ಅಂದ್ರೆ ನಾವು ತಮ್ಮದನ್ನ ಸರ್ ತಂದೆ ಸರ್. ಅಷ್ಟು ಅನ್ನೋಟಿಗೆ ಏನಿದ್ರೆ ನಮ್ಮ ಅಣ್ಣ ಕೇಳಿದೆ ಯಾಕೆ ಹೋಗ್ಲತ್ತಾರ ಅಣ್ಣ ಅಂತ ಕೇಳಿದ್ದೀನಿ. ಏನಿಲ್ಲ ನಾ ಸರ್ವೆ ಮಾಡ್ಕೊಂತ ಅಂದ ಇಲ್ಲಿ ಸ್ಟಾಪ್ ಮಾಡಿದ್ರಿ ಮನ್ಯಾಗ ಹೋಗ್ಬೇಕನ್ನೋದ್ರಾಗ ಇವ್ರು ಹಿಡಿದ ನಡಿ ಬೈದ ನನಗೆ ಸ್ಟೇಷನ್ ನಡಿ ಮಗನ ಅಂತ ಅಂದ್ರ ಎಷ್ಟು ರೆಕಾರ್ಡ್ ಮಾಡ ಸರ್ವೇರ್ ಮನ್ಯಾಗ ಹೊಲ ನಾನು ಇದು ಸರ್ ನೋಡಿ ಸರ್ ID ಸರ್ ನಮ್ಗೆ ತೋರಿಸಲ್ಗ್ಯಾರ ನೋಡಿಸ್ಬಿಡು ತೋರಿಸ್ಬಿಡ ಅಂತ